ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೇಕಂಟಾರ ಸುದ್ನಿಗಿಂತ ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸನೇಟ್ ಆಗ್ತದೆ ಅದನ್ನಷ್ಟೇ ತೊಗೊಳ್ರಿ. ಎಲ್ಲನೂ ಫೋರ್ಸಿಬಲಿ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೋಬೇಡ್ರಿ. ಹೇಳಿದ ಅಕ್ಷರ ನಮಗೆ ಅಂತ ಅನ್ಕೋಬೇಡ್ರಿ. ನಿಮ್ಮ ಪರಿಸ್ಥಿತಿಗೆ ಏನು ಸರಿ ಅನಿಸುತ್ತಿಲ್ಲ ಅದನ್ನಷ್ಟೇ ನಿಮ್ಮದು ಪಿಕ್ ಮಾಡಿರಿ. ಇದರಿಂದ ಉಳಿದಿದ್ದ ಬೇರೆಯವರಿಗಾಗ್ಯವು. ಓಕೆ, ಸೊ ಓಪನ್ ಮೈಂಡಿಂದ ರೀಡಿಂಗ್ಸ್ ನೋಡ್ರಿ. ನಮಗೆ ನಾ ಏನು ಟಾಪಿಕ್ ಹೇಳ್ತೀನಿ ಅದರೊಳಗಿಂದ ನಮ್ಗೆ ಜೀವನಕ್ಕೆ ಏನಾದರೂ ಒಂದು ಉಪಯೋಗದ ವಿಷಯ ಇಲ್ಲೇ ನಮಗೆ ಸಿಗ್ತತ್ತ ಅಂತ ವಿಚಾರ ಮಾಡಿರಿ. ಸೊ ಇವತ್ತಿನ ಟಾಪಿಕ್ ಏನಂದ್ರೆ, ಈ ವಾರ ನಿಮ್ಮ ಪ್ರೀತಿಯ ಜೀವನದಲ್ಲಿ ಎಲ್ಲ ಜೀವನ ಹೆಂಗಿರ್ತದೆ ನೋಡೋಣ. ಈ ವಾರ ನಿಮ್ಮ ಪ್ರೀತಿಯ ಜೀವನ ಅಂತಂದ್ರೆ, ನೀವು ಯಾರನ್ನು ಪ್ರೀತಿ ಮಾಡ್ತೀರ ಅವ್ರ ಜೊತೆಗೆ ನಿಮ್ಮ ಜೀವನ ಹೆಂಗಿರ್ತೈತಿ. ನೀವು ಯಾರನ್ನು ಪ್ರೀತಿ ಮಾಡ್ತೀರಿ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. ಅದು ನೀವು ಅಪ್ಪನ ಪ್ರೀತಿ ಮಾಡ್ತೀರ, ನಮ್ಮ ಅಪ್ಪ ನನ್ನ ಜೊತೆಗೆ ಪ್ರೀತಿಯ ಜೀವನ ಹೆಂಗಿರ್ತೈತಿ. ಸೊ ನಮ್ಮಿಬ್ಬರದ್ದು ಬಾಂಡಿಂಗ್ ಹೆಂಗಿರ್ತೈತಿ, ನಮ್ಮಮ್ಮ ನಾನು ಹೆಂಗಿರ್ತೀವಿ. ಸೊ ಅಲ್ಲಿ ಪ್ರೀತಿ ಮಾಡ್ತಿರಲ್ಲ, ಒಂದು ಹುಡುಗ ಒಂದು ಹುಡುಗಿ ಅಥವಾ ಒಂದು ಮೇಲ್ ಆ್ಯಂಡ್ ಫಿಮೇಲ್ ಅಷ್ಟಕ್ಕೆ ಅದನ್ನ ಹಿಂಗೆ ಪರ್ಟಿಕ್ಯುಲರ್ನ ಪ್ರೀತಿ ಅಂದ್ಕೊಂಡು ಹಂಗೆ ತೊಗೊತೀವಲ್ಲ. ಒಂದು ಹುಡುಗ ಒಂದು ಹುಡುಗಿ, ಇಲ್ಲಿ ಪ್ರೀತಿಯಿಂದ ಹುಡುಗ ಹುಡುಗಿನ ಇರ್ತಾರೆ, ಹುಡುಗಿನ ಹುಡುಗನೂ ಇರ್ಬೋದು. ಸೊ ನೀವು ಯಾರನ್ನ ಜೊತೆಗೆ ಹಿಂಗೆ ನಿಮ್ಮದು ಒಂದು ಬಾಂಡಿಂಗ್ ಚೆನ್ನಾಗಿರ್ಬೇಕು, ಆ ಪ್ರೀತಿ ಹೆಂಗೈತಿ ಈ ವಾರ ಅಂತ ಸೆಲೆಕ್ಟ್ ಹಂಗೆ ನೋಡ್ರಿ. ಅಂದ್ರೆ ಎಲ್ಲರಿಗೂ ಸ್ವಲ್ಪ ರೆಸೊನೆಂಟ್ ಆಗ್ತೈತಿ. ನಾವು ಯಾರನ್ನೂ ಪ್ರೀತಿನ ಅದೇ ನೀವು ಯಾರನ್ನೂ ಪ್ರೀತಿ ಮಾಡಲ್ಲ ಅಂದ್ರೆ ಹೆಂಗಲ್ಲ, ಯಾರನ್ನ ಒಬ್ಬರನ್ನ ಪ್ರೀತಿ ಮಾಡಿರ್ತೀರಿ ಜೀವನದಾಗ. ಮಕ್ಕಳನ್ನ ಪ್ರೀತಿ ಮಾಡ್ತೀರ, ಮಕ್ಕಳಿದ್ದಾರೆ ಅಪ್ಪ ಅಮ್ಮನ್ನ. ಸೊ ಅವ್ರ ಜೊತೆಗೆ ಈ ವಾರ ನಿಮ್ದು ಹೆಂಗೈತಿ ಅಂತ ಹಿಂಗೆ ನೋಡ್ಕೊಳ್ರಿ. ಈ ವಾರ ನಿಮ್ಮ ಪ್ರೀತಿಯ ಜೀವನ ಹೆಂಗೈತಿ. ಸೊ ಎನಿಮಲ್ ಸ್ಪಿರಿಟ್ ಕಾರ್ಡ್ಸಿಂದ ತೆಗಿತಿದ್ದೀನಿ. ಕ್ರೊಕೊಡೈಲ್, ರಿವರ್ಸ್ ಬರ್ತೈತಿ. ಇದು ಬ್ಯಾಟ್, ಟೈಗರ್. ಸೊ ಬಾಟಮ್ ಆಫ್ ದ ಡೆಕ್ ಈಸ್ ಬ್ಲ್ಯಾಕ್ ಎಗ್, ಸ್ವಾನ್ ಆ್ಯಂಡ್ ಎಲ್ಕ್. ಕಾಣ್ತಾವ ಇಲ್ಲಿ ಒಂದು ಚಕ್ರ ಬಂದಿದೆ ನೋಡ್ರಿ. ಸೊ ಸಿಗ್ ಮಾಡ್ರಿ. ಇಲ್ಲೇ ನಿಮ್ದು ರಿಲೇಷನ್ ಈ ವಾರ ಐತಲ್ಲ, ನಿಮ್ಮ ರಿಲೇಷನ್ ಯಾರ ಪ್ರೀತಿ ಜೀವನ ಯಾವ ವ್ಯಕ್ತಿ ಜೊತೆ ನೋಡ್ತಿದ್ರಿ ಆ ವ್ಯಕ್ತಿ ಜೊತೆಗೆ ನೀವು ಮನಸ್ಸು ಬಿಚ್ಚಿ ಮಾತಾಡ್ರಿ. ಥ್ರೋಟ್ ಚಕ್ರ ಬ್ಲಾಕ್ ಆಗಿದೆ, ಥ್ರೋಟ್ ಚಕ್ರ ನಿಮ್ಮದು ಓಪನ್ ಆಗಬೇಕು. ಥ್ರೋಟ್ ಚಕ್ರ ಅಂದರೆ ಏನೋ ನಿಮ್ಮದಲ್ಲಿ ವಿಶುದ್ಧಿ ಚಕ್ರ ಅಂದ್ರೆ ನೀವು ಕಮ್ಯುನಿಕೇಷನ್ ಮಾಡ್ತಾ ಇಲ್ಲ. ಯಾರ್ಯಾರ ಅಂದರೆ ನಿಮ್ಮದು ಕಮ್ಯುನಿಕೇಷನ್ ಮಾಡ್ತಿಲ್ಲ ಮಾಡ್ರಿ ಅಂತ, ಅಥವಾ ಕಮ್ಯುನಿಕೇಷನ್ ಒಳಗೆ ಯಾರದಿರಿ ಅದನ್ನು ನೀವು ಹಿಂಗೆ ಓಪನ್ ಆಗಿ ಮಾತಾಡ್ತಿಲ್ಲ ಅಂತ. ನಿಮ್ಮ ಮನಸ್ಸೊಳಗೆ ಏನು ಅನಿಸ್ತೈತಿ, ನಿಮ್ಗೆ ಏನು ಅನಿಸಿಕೆಗಳದಾವು, ನಿಮ್ಗೆ ಅದ್ರ ಬಗ್ಗೆ ಏನೈತಿ ಅದ್ರ ಕಡೆ ಲಕ್ಷ್ಯ ಕೊಡ್ರಿ. ಈ ವಾರ ನಿಮ್ಮ ಪ್ರೀತಿಯ ಜೀವನದಲ್ಲಿ ಮಾತಿನ ಕಡೆ ಗಮನ ಇರಲಿ. ಏನು ಮಾತಾಡ್ತಿದ್ದೀನಿ, ಏನು ಮಾಡ್ತಿದ್ದೀನಿ, ಎದುರಿಗಿರೋ ವ್ಯಕ್ತಿಗೆ ಏನು ಅನ್ನಿಸ್ತೈತಿ. ನಮಗೆ ಅದು ಕರೆಕ್ಟ್ ಅನ್ನಿಸ್ತೈತಿ, ಬಟ್ ಎದುರಿಗಿರೋರಿಗೆ ಒಂದೊಂದ್ಸಲ ನೋವು ಮಾಡ್ತೈತೆ ಅದು. ಸೊ ಅದನ್ನು ಥ್ರೋಟ್ ಚಕ್ರ ಬಗ್ಗೆ ಇಲ್ಲಿ ನೀವು ಲಕ್ಷ್ಯ ಕೊಡಬೇಕು. ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ರಿ. ಉಜ್ಜಾಯಿ ಮಾಡ್ಬೋದು, ಅದಕ್ಕೆ ಉಜ್ಜಾಯಿ ಪ್ರಾಣಾಯಾಮ ಅಂತ ಬರುತ್ತೆ, ಅದನ್ನು ಮಾಡ್ಕೊರಿ. ನಿಮ್ಮದು ಬಾಂಡಿಂಗ್ ಏನೈತಲ್ಲ, ನಿಮ್ದು ಯಾರ ವ್ಯಕ್ತಿ ಬಗ್ಗೆ ನೋಡ್ತಿದ್ದೀರಿ, ಪ್ರೀತಿ ಯಾರ ಜೊತೆಗೆ ಚೆನ್ನಾಗಿರ್ಬೇಕು ಈ ವಾರ ಅಂತಂದು. ಕ್ರಿಯೇಟಿವಿಟಿ ಇಲ್ಲ ಈ ಬಾಂಡಿಂಗ್ ಒಳಗೆ ಅಥವಾ ಈ ರಿಲೇಷನ್ಶಿಪ್ ಒಳಗೆ, ನಿಮ್ಮದು ಈ ಪ್ರೀತಿ ಒಳಗೆ ಕ್ರಿಯೇಟಿವಿಟಿ ಅಂತಂದ್ರೆ ಒಂಥರ ಬೇಜಾರಾಗ್ಬಿಟ್ಟದ. ಹಳೇದ ಹಿಂಗೆ ಆಟ ಊಟ ಅಥವಾ ಎದುರಿಗೆ ಬಿಡ. ಉದಾಹರಣೆ ಹೇಳ್ತಾನೆ, ಗಂಡ ಹೆಂಡ್ತಿನ ಸ್ಟಾರ್ಟಿಂಗ್ ಮದುವೆ ಹೊಸದಾಗಿ ಎಷ್ಟು ಚಂದ ಇರ್ತಾರೆ, ಅದೊಂಥರ ಎಂತೂಸಿಯಮ್ ಹೆಂಗಿರ್ತೈತಿ. ಬರ್ತಾ ಬೋರ್ ಆಕತ್ತೆ ಅಂತೀವಲ್ಲ,
ಇಲ್ಲಿ ನಿಮ್ಮ ರಿಲೇಷನ್ಶಿಪ್ ಒಳಗೆ ಕ್ರಿಯೇಟಿವಿಟಿ ಆ ರೀತಿ ಬೋರ್ ಆಗೈತಿ ನಿಮ್ಮ ರಿಲೇಷನ್ಶಿಪ್ಪು ನಿಮಗೆ ಅನ್ನಿಸ್ಬಹುದು ಈ ವಾರ ನಿಮಗೆ. ಸೊ ಬೋರ್ ಅನ್ಸೋ ಚಾನ್ಸಸ್ ಐತಿ. ನಾ ಅದಕ್ಕಂತೀನಿ ಸ್ವಲ್ಪ ಅದ್ರೊಳಗೆ ನೀವೇನಾದ್ರು ಹೊಸತನ ಕಂಡ್ಕೊಳಕ್ಕೆ ಟ್ರೈ ಮಾಡಿರಿ. ಮ್ಯಾಮ್ ಹೆಂಗೆ ರೀ ಹೊಸತನ ಕಂಡ್ಕೊಳೋದು? ಏನು ಅದೇ ಮುಖ ನೋಡಿದ್ರೆ ಅದೇ ಇದು ಮಾಡಿದ್ರೆ ಏನು ರೀ ಹೊಸ ಮುಖ ತೊಗೊಂಡ್ಬರೋದು ಹೆಂಗೆ ರೀ ಅಲ್ಲ? ಸೊ ಒಬ್ಬರು ನಿಮ್ಮ ವ್ಯಕ್ತಿ ಏನದಾರಲ್ಲ, ನೀವು ಯಾರು ನೋಡ್ತಿದ್ದೀರಿ ಒಬ್ರಿಗೊಬ್ರು ನಿಮ್ದು ಅವ್ರದ್ದು ಸ್ಟ್ರೆಂತ್ ಏನದಾವು, ಹ್ಯಾಬೀಸ್ ಏನದಾವು, ಒಬ್ರಿಗೊಬ್ರು ಅದನ್ನು ಸಪೋರ್ಟ್ ಮಾಡಿರಿ. ಈಗ ನಿಮ್ಮ ಪಾರ್ಟ್ನರಿಗೆ ಅಂದರೆ ನಿಮ್ಮ ಯಾರು ನೋಡ್ತಿದ್ದಿರಲ್ಲ ಆ ವ್ಯಕ್ತಿಗೆ ಒಂದು ಹಾಡು ಹೇಳೋದು ಅವ್ರದ್ದೊಂದು ಇದು ಇತ್ತು ಅನ್ಕೊಂಡು, ಹಾಬಿ ಅಂತ ಇತ್ತು ಅವ್ರದ್ದು. ಈಗ ಏನೋ ಸ್ವಲ್ಪ ಟೈಮ್ ಆದಂಗೆ ಅದನ್ನು ಅವ್ರಿಗೆ ಬಿಟ್ಟಿದ್ರು. ಸೊ ನೀವೇನು ಮಾಡ್ಬೇಕೀಗ? ನೀವೇ ಅಂದರೆ ಉದಾಹರಣೆ ಹೇಳ್ತದೆ ಅದನ್ನ ಅವ್ರಿಗೆ ಎನ್ಹಾನ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡಿರಿ. ನೀನು ಮರ್ತಿ ನೋಡ ನಿಂದೊಂದು ಎಬಿಲಿಟಿ ಇತ್ತಿದೆ, ಇದನ್ನು ಮತ್ತೆ ಸ್ಟಾರ್ಟ್ ಮಾಡು. ಅಂದರೆ ಸಿಂಗರ್ ಆಗೋ ದೊಡ್ಡ ಶ್ರೇಯಾ ಘೋಷಾಲ್ ಆಗಂತಲ್ಲ, ನಿನ್ನೊಳಗಿಂದ ಅದು ಇರೋದನ್ನು ನೀ ರೂಢಿ ಮಾಡ್ಕೊ, ಹಾಡೋದು ರೂಢಿ ಮಾಡ್ಕೊ. ಅಂದ್ರೆ ನಿನಗೆ ಖುಷಿ ಆಗ್ತೈತಿ. ನಿನ್ನ ಪೇಂಟಿಂಗ್ ಮಾಡೋದಿತ್ತು ಮಾಡ. ಒಬ್ಬೊಬ್ರದ್ದು ಒಂದೊಂಥರ ಹಾಬಿ ಇರೋದಲ್ಲ, ಅದನ್ನು ಹಂಗೆ ಕ್ರಿಯೇಟಿವ್ ನೀವು ಒಬ್ರಿಗೊಬ್ರು ನೀವು ಅದನ್ನು ಸರಿ ಮಾಡ್ಕೊತ ಹೋಗಬೇಕು. ನಿಮ್ಮ ವ್ಯಕ್ತಿ ಯಾರ ಬಗ್ಗೆ ನೋಡ್ತಿದ್ದಿರಲ್ಲ ಅವ್ರನ್ನ ಜಸ್ಟ್ ಒಂದು ಹಿಂಗೆ ವ್ಯಕ್ತಿ ಅಂತ ನೋಡಬೇಡ್ರಿ. ಅಂದರೆ ವ್ಯಕ್ತಿ ಇನ್ ದ ಸೆನ್ಸ್ ಈ ಜನರ ಹಿಂಗೆ ಬರೀ ಫ್ಲೆಶ್ ಆ್ಯಂಡ್ ಬ್ಲಡ್ ಅಂತೇವಲ್ಲ, ಮಾಂಸ ಮತ್ತು ರಕ್ತಗಳಿಂದ ಕೂಡಿದ ಒಂದು ವಸ್ತು ಅಂತ ಅನ್ಕೋಬೇಡ್ರಿ. ಅವ್ರದ್ದು ಆತ್ಮ ಮುಟ್ಟ ಹಂಗೆ ಅವ್ರನ್ನ ಇಷ್ಟಪಡ್ರಿ ಅಥವಾ ಅವ್ರನ್ನ ಅರ್ಥ ಮಾಡ್ಕೊಳ್ರಿ ಈ ವಾರ. ಕೆಲವೊಬ್ರಿಗೆ ಇಲ್ಲ ನಿಮ್ದು ಏನು ರಿಲೇಷನ್ಶಿಪ್ ಐತಿ, ಯಾವ ಪ್ರೀತಿ ಬಗ್ಗೆ ನೋಡ್ತಿದ್ದೀರಿ ನೀವು, ಅದಕ್ಕೆ ವಿಷನ್ನೇ ಇಲ್ಲ. ವಿಷನ್ ಅಂದರೆ ಅದು ಮುಂದಿಂದ ಏನು ಇಲ್ಲೇ ಇಲ್ಲ. ಈ ಒಂದು ಹುಡುಗ ಮಾತಾಡ್ತಿದ್ದಾನೆ, ಒಂದು ಹುಡುಗಿ ಮಾತಾಡ್ತಿದ್ದಾಳೆ, ನೀವೇನೋ ಮಾತಾಡ್ತಿದ್ದೀರಿ. ಒಂದು ಹುಡುಗಿ ಇರಬೇಕು ಅಥವಾ ಒಂದು ಹುಡುಗಿ ಒಟ್ಟು ಒಬ್ಬರು ವ್ಯಕ್ತಿ ಜೊತೆ ನೀವು ಮಾತಾಡ್ತಿದ್ದೀರಿ, ಕಮ್ಯುನಿಕೇಷನ್ ಇಟ್ಕೊಂಡಿರಿ, ಅವ್ರು ಒಂದಿನ ಬಾಂಡಿಂಗ್ ಬೆಳೆಸ್ಕೊಂಡಿರಿ. ಯಾಕಂದ್ರೆ ಲವ್ ರೀಡಿಂಗ್ ಅಂತ ಮಾಡ್ದಂಗೆ ನನಗೆ ಪ್ರೀತಿ ವಿಷಯನ ಇಟ್ಕೊಂಡಿರ್ತೀರಿ, ಅವ್ರ ಬಗ್ಗೆ ಪ್ರೀತಿ ಇಟ್ಕೊಂಡಿರ್ತೀರಿ. ಬಟ್ ಅದಕ್ಕೆ ಒಂದು ವಿಷನ್ ಇರಬೇಕು, ಮುಂದೊಂದು ಏನಾದರೂ ಇರಬೇಕು, ಅದಕ್ಕೆ ಮುಂದೊಂದು ಗುರಿ ಅನ್ನೋದು. ಹಂಗೆ ಇವತ್ತು ಯಾರೋ ಒಬ್ರು ಸಿಕ್ಕರೆ ರ್ಯಾಂಡಮ್ಲಿ ಅದಕ್ಕೊಂದು ಏನಾರು ಒಂದು ಸ್ಪೆಸಿಫೈ ಮಾಡಿರೋದು ಆ ರಿಲೇಷನ್ಶಿಪ್ಪಿಗೆ. ಈ ರಿಲೇಷನ್ಶಿಪ್ಪಿಂದ ನಮ್ಮಿಬ್ಬರ ಜೀವನದೊಳಗೆ ನಾವು ಏನು ಮುಂದೆ ಸಾಧಿಸ್ಬೋದು ಅನ್ನೋದಕ್ಕಿಂತ ನಾವು ಒಬ್ರಿಗೊಬ್ರು ಏನು ಹೆಲ್ಪ್ ಆಗ್ಬೋದು, ನಮ್ಮ ಜೀವನಕ್ಕೆ ನಾವು ಏನು ಪೂರಕವಾಗಿ ನಾವು ಏನು ಮಾಡ್ಕೋಬೋದು, ಒಬ್ರಿಗೊಬ್ರು ಏನು ಹೆಲ್ಪ್ ಮಾಡ್ಕೋಬೋದು, ಅರ್ಥಪೂರ್ಣ ಆಗಿರಲಿ ಈ ರಿಲೇಷನ್ಶಿಪ್ಪು. ಅದ್ರ ಕಡೆ ಒತ್ತು ಕೊಡ್ರಿ. ಈ ಕಾರ್ಡ್ಸ್ ಏನದಾವಲ್ಲ ಭಾಳ ಡೀಪ್ ಅಂದ್ರೆ ಡೀಪ್ ಅದಾವ, ಸೂಪರ್ಫಿಷಿಯಲ್ ಇಲ್ಲ. ನಿಮ್ಮ ಆತ್ಮಕ್ಕೆ ಕೈ ಹಾಕಿ ಹಿಂಗೆ ಅಲ್ಲಾಡಿಸ್ತಾವೆ. ನೀವು ಯಾರ ಬಗ್ಗೆ ನೋಡ್ತಿದ್ದೀರಲ್ಲ ಅವರು ನಿಮ್ದು ಒಂಥರ ಬೆಸ್ಟ್ ವ್ಯಕ್ತಿ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ರಿಲೇಷನ್ಶಿಪ್ಪಿಗೆ ನೀವು ಅವ್ರನ್ನ ಫ್ರೆಂಡ್ ಅಂತಾನೆ ಸೆಲೆಕ್ಟ್ ಮಾಡಿರಿ. ಅಂದರೆ ಈ ಪ್ರೀತಿ ನನ್ನ ಫ್ರೆಂಡ್ ನಾನು ಹೆಂಗಿರ್ತೇವೆ ಪ್ರೀತಿಯಾಗಿರ್ತೇವೆ, ಓಕೆ. ನಮ್ಮ ಫಾದರ್ ನಾವು ಪ್ರೀತಿಯಾಗಿರ್ತೇವೆ, ನಮ್ಮ ತಾಯಿ ನಾವು ಈ ವಾರ ಏನಾರು ಜಗಳ ಮಾಡ್ತೀವಿ. ಕೆಲವೊಬ್ರು ಇರ್ತದೆ ಹಂಗೆ ಮನಸ್ತಾಪಗಳು ಇರ್ತಾವೆ ಅಲ್ಲ ರಿಲೇಷನ್ಶಿಪ್ ಒಳಗೆ, ಭಾಳ ಪ್ರೀತಿಯಿಂದ ಇರ್ತೇವೆ, ಓಕೆ. ಅಣ್ಣ ತಂಗಿ, ಅಕ್ಕ ತಮ್ಮ, ನಮ್ಮ ಅಣ್ಣ ನಮ್ಮ ತಮ್ಮ, ಫ್ರೆಂಡ್ಸು, ಗರ್ಲ್ ಫ್ರೆಂಡು, ಬಾಯ್ ಫ್ರೆಂಡು, ಲವರ್ಸು, ಅದು ಅಬ್ಸರ್ವ್ ಎಲ್ಲರೂ ನೋಡ್ತೀರಿ. ಸೊ ಇವನ್ನು ಪ್ರೀತಿಯೊಳಗೆ ತೊಗೊಳ್ರಿ. ಪ್ರೀತಿ ಬರೀ ಒಂದಕ್ಕನ್ನು ಸ್ಥಿಮಿತ ಮಾಡೋದು ಬೇಡ. ನೀವು ಯಾವ ವ್ಯಕ್ತಿ ಬಗ್ಗೆ ನೀವು ಈಗ ನೋಡ್ತಿದ್ದೀರಲ್ಲ ಅವರು ಒಂಥರ ಒಳ್ಳೆ ಆ ಪೊಸಿಷನಿಗೆ ನೀವೇ ಹಿಂಗೆ ನಮ್ಮ ಅಪ್ಪ ಅಂತ ನೋಡ್ತಿದ್ರೆ ದ ಬೆಸ್ಟ್ ಫಾದರ್, ನಿಮ್ಮ ತಾಯಿ ಬಗ್ಗೆ ನೋಡ್ತೀವಿ ಬೆಸ್ಟ್ ಮದರ್, ಅಂಥ ಕ್ವಾಲಿಟೀಸ್ ಅವ್ರ ಕಡೆ. ನೀವು ಬೆಸ್ಟ್ ಫ್ರೆಂಡ್, ಬೆಸ್ಟ್ ಲವರ್ ಅಂಥ ಕ್ವಾಲಿಟೀಸ್ ಅವ್ರ ಕಡೆ ಅದಾವು. ನೀವು ಅದನ್ನು ಒಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡಿರಿ ಅನಿಸುತ್ತೆ. ಅಂದರೆ ಕೆಲವೊಂದು ಕ್ವಾಲಿಟೀಸನ್ನು ನೀವು ಅವ್ರದ್ದು ನೋಡಿಲ್ಲ, ಬರೀ ಸೂಪರ್ಫಿಷಿಯಲ್ ನೋಡಿರಿ. ಮ್ಯಾಲೆ ಏನು ಕಾಣ್ತೈತೆ ಆ ವ್ಯಕ್ತಿ ಯಾಕೋ ಒಬ್ಬ ಉದಾಹರಣೆ ಸಿಟ್ ಮಾಡ್ತಾರೆ. ಒಬ್ಬರು ವ್ಯಕ್ತಿ ಅನ್ಕೊಳ, ನಿಮ್ಮ ವ್ಯಕ್ತಿ ಸಿಟ್ ಮಾಡ್ತಾರೆ.
ನಿಮಗೆ ಅವ್ರು ಬರೀ ಸಿಟ್ಟು ಮಾಡೋದು ಅಷ್ಟೇ ಕಾಣ್ತದೆ. ಬಟ್ ಆ ಸಿಟ್ಟು ಮಾಡ್ತಿರೋದ್ರಿಂದ ಅದ್ರ ಹಿಂದಿರೋ ಉದ್ದೇಶ ಏನು, ಅವ್ರು ಯಾಕೆ ಸಿಟ್ಟು ಮಾಡ್ತಿದ್ದಾರೆ, ಅದ್ರಾಗ ಏನಾದ್ರು ಸ್ವಾರ್ಥ ಆಯ್ತಾ, ಅದರ ಡೀಪಾಗಿ ಸ್ವಲ್ಪ ಅನಲೈಸ್ ಮಾಡಿದ್ರೆ ನಿಮಗೆ ಅದು ಸಿಟ್ಟು ಹಿಂದೆ ಒಂದೊಂದು ಸಲ ನಿಮ್ಮನ್ನು ಸರಿ ಮಾಡೋಕ್ಕಾಗಿನೂ ಅವ್ರು ಸಿಟ್ಟು ಮಾಡ್ತಿರ್ತಾರೆ. ನಿಮ್ಮ ಬಗ್ಗೆ ಅವ್ರು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿರ್ತಾರೆ. ಸೊ ಇದು ನನ್ನ ರೆಸ್ಪಾನ್ಸಿಬಿಲಿಟಿ, ಈ ವ್ಯಕ್ತಿ ನಾನು ಸರಿ ಮಾಡಲಿ ಅಂದರೆ ಕೆಲವೊಂದು ವಿಷಯ ಒಳಗೆ ನಿಮಗೆ ಒಳ್ಳೇದಾಗಲ್ಲ, ಸ್ವಾರ್ಥ ಇರಂಗಿಲ್ಲ. ಅವಾಗೂ ಕೆಲವೊಬ್ಬರಿಗೆ ಸಿಟ್ಟು ಬರ್ತೈತೆ. ಸೊ ಏನು ಸಿಟ್ಟು ಮಾಡ್ತಾರಂತ ಹಿಂಗೆ ಅಂದ್ಕೊಂಡ್ಬಿಡ್ತೀರಿ. ಬಟ್ ಅದು ಸಿಟ್ಟು ಹಿಂದಿರೋದು ಪ್ರೀತಿ, ಅವ್ರ ಕಾಳಜಿ ನಿಮಗೆ ಅರ್ಥನ ಆಗಿಲ್ಲ ಅಂದ್ರೆ ಏನು ಬಂತ ಆ ಪ್ರೀತಿ ಗೊತ್ತು. ಹಂಗೆ ಇಲ್ಲಿ ಕೆಲವೊಬ್ಬರಿಗೆ ಐತಿ. ಸೊ ಅದ್ರ ಕಡೆ ಲಕ್ಷ್ಯ ಕೊಡ್ರಿ. ಅಂದರೆ ಇದು ಹೈ ಟೈಮ್ ಅಂತ ನಿಮ್ದು ಸ್ವಲ್ಪ ಇಲ್ಲಿ ನಿಮ್ಮ ಈಗೋ ಇಶ್ಯೂಸನ್ನು ಸೈಡಿಗೆ ಇಡ್ರಿ ಈ ರಿಲೇಷನ್ಶಿಪ್ ಒಳಗೆ ಈ ವಾರ. ಓಕೆ, ಸೊ ಒಂದೇ ಕಾರ್ಡ್ ಒಳಗೆ ನೋಡ್ರಿ ಎಷ್ಟು ಡೀಪಾಗಿ ನಿಮಗೆ ಅನಲೈಸ್ ಮಾಡ್ತಾವಂತಂದ್ರೆ ಈ ಕಾರ್ಡ್ಸ್. ಈ ವಾರ ಸ್ವಲ್ಪ ನಿಮ್ಮ ಪ್ರೀತಿ ಜೀವನದೊಳಗೆ ನಿಮಗೆ ಸ್ವಲ್ಪ ತಾಳ್ಮೆ ಸಮಾಧಾನ ಇರಬೇಕಾಗ್ತತಿ. ಎದುರಿಗಿರೋ ವ್ಯಕ್ತಿ ನಿಮ್ಮ ಪ್ರೀತಿ ಜೀವನದೊಳಗೆ ಎದುರಿರೋ ವ್ಯಕ್ತಿ ನಿಮ್ಗೆ ಏನಾದರೂ ರಿಯಾಕ್ಟ್ ಮಾಡಿದ್ರೆ ನೀವು ಸ್ವಲ್ಪ ಸಮಾಧಾನ ಇರಬೇಕು. ನಿಮ್ಮ ಬುದ್ಧಿವಂತಿಕೆ ಉಪಯೋಗಿಸ್ಕೊಂಡು ನೀವು ಅದಕ್ಕೆ ಮಾತಾಡಬೇಕು. ಯಾಕಂತ ಥ್ರೋಟ್ ಚಕ್ಕ ಬಂದೈತಿ. ಮಾತಾಡೋ ಮುಂದೆ ಅವ್ರೇನೋ ಅಂದ್ರೆ ನೀವೇನೋ ಅಂದ್ರೆ ಕಟ್ ಹೋಗತ್ತೆ ನಿಮ್ಮ ರಿಲೇಷನ್ಶಿಪ್. ನಿಮ್ಗೆ ಏನು ಮಾತಾಡೋಂಗೆ ಆಗಿಲ್ಲ ಅವ್ರಿಂದ ಸುಮ್ಮನೆ ಇದ್ಬಿಡ್ರಿ. ನಿಮ್ಮ ಸೈಲೆನ್ಸ್ ಮಾತಾಡ್ಬೇಕು, ಅಂದ್ರೆ ನಿಮ್ಮ ಮೌನ ಮಾತಾಡ್ಬೇಕಲ್ಲ. ಏನೇ ನಿಮ್ಮ ರಿಲೇಷನ್ಶಿಪ್ ಒಳಗೆ ಕೆಲವೊಂದು ಚಾಲೆಂಜಸ್ ಬರೋಂಥ ಚಾನ್ಸಸ್ ಅದಾವು. ಕೆಲವೊಂದು ಯಾರ್ಯಾರ್ದಾರು ಕಮಿಟ್ಮೆಂಟ್ ಒಳಗಿರ್ತೀರಿ, ಫ್ಯಾಮಿಲಿ ವೈಸ್ ನಿಮ್ಮ ರಿಲೇಷನ್ಶಿಪ್ಪಿಗೆ ಒಪ್ಪಿಗೆ ಕೇಳಕ್ಕೆ ಹೊಂಟಿರ್ತೀರಿ, ಮಾಡ್ತಿರ್ತೀರಿ. ಅಲ್ಲಿ ಸ್ವಲ್ಪ ಚಾಲೆಂಜಸ್ ಬರೋ ಚಾನ್ಸಸ್ ಅದಾವು. ಉದಾಹರಣೆಗೆ ಹೇಳಿದ್ದು ನಾನು, ಎಲ್ಲರದು ಹಂಗೆ ರಿಲೇಷನ್ಶಿಪ್ ಅಂತಿರಂಗಿಲ್ಲ. ಉದಾಹರಣೆಗೆ ಹಂಗೆ ನಿಮ್ಮ ಯಾವ ಪ್ರೀತಿ ಬಗ್ಗೆ ನೋಡ್ತಿದ್ದೀರಿ ನೀವಿಲ್ಲ, ಆ ಸಂಬಂಧದೊಳಗೆ ಕೆಲವೊಂದು ಚಾಲೆಂಜಸ್ ಬರೋಂಥ ಚಾನ್ಸಸ್ ಅದಾವು. ಆವಾಗ ಸ್ವಲ್ಪ ಕೂಲ್ ಆಗಿರ್ರಿ. ಸ್ವಲ್ಪ ಏನದಿರಿ ಒಂದು ಸ್ಟೆಪ್ ಹಿಂದೆ ತೊಗೊಳಂಥ ಕೆಲವೊಂದು ಘಟನೆಗಳು ನಡಿಬೋದು. ಒಂದು ಸ್ಟೆಪ್ ಹಿಂದೆ ತೊಗೊಳ್ಬೇಕಂದ್ರೆ ನೀವು 4 ಹೆಜ್ಜೆ ಮುಂದೆ ಹೋಗ್ಬೇಕಂದಾಗ 1 ಹೆಜ್ಜೆ ಹಿಂದೆ ತೊಗೊತೇವಲ್ಲ, ರಿವರ್ಸ್ ಹೋಗಿ ಮತ್ತೆ ಮುಂದೆ ಹೋಗತ್ತಂತ ಗಾಡಿ. ಹಂಗೆ ಸ್ವಲ್ಪ 1 ಹೆಜ್ಜೆ ಹಿಂದಿಡ್ರಿಂದ ಸ್ವಲ್ಪ ವಿಚಾರ ಮಾಡಿರಿ. ಏನೇ ಒಂದು ಡಿಸಿಷನ್ ತೊಗೊಳೋ ಮುಂದೂ, ಏನೇ ಒಂದು ಮಾತಾಡೋ ಮುಂದೆ ಆದ್ರೂ ನಿಮ್ದು ಏನೇ ಒಂದು ಆ್ಯಕ್ಷನ್ಸ್ ಇರಲಿ, ನಾನು ಇದನ್ನು ಸರಿ ಮಾಡ್ತಿದ್ದಾನ, ಇದರಿಂದ ಮುಂದೆ ಕಾನ್ಸಿಕ್ವೆನ್ಸಸ್ ಏನಾಗ್ತಾವೋ ಅಂದರೆ ಇದ್ರದ್ದು ಮುಂದೆ ಪರಿಣಾಮಗಳು ಏನೇನು ಆಗಬಹುದು, ಒಳ್ಳೆಯದು ಕೆಟ್ಟದ್ದು ಎಲ್ಲನೂ ನೀವು ವಿಚಾರ ಮಾಡಿ ಹೆಜ್ಜೆ ಇಡಬೇಕು ಈ ರಿಲೇಷನ್ ಈ ವಾರ ನಿಮ್ಮ ಪ್ರೀತಿ ಜೀವನದಲ್ಲಿ. ಕೆಲವೊಬ್ಬರಿಗೆ ಲಿಟ್ರಲಿ ನೀವು ನಿಮ್ಮ ಈ ಪ್ರೀತಿ ಜೀವನ ಯಾರ ಬಗ್ಗೆ ನೋಡ್ತಿದ್ದೀರಿ ಅವ್ರನ್ನ ಒಂದು ಎಂಡ್ ಮಾಡಿ ಹೊಸ ಜೀವನಕ್ಕೆ ಹೋಗುವಂಥದ್ದು, ಅಂದರೆ ಹೊಸ ಮತ್ತು ಬಿಗ್ನಿಂಗ್ ಮಾಡುವಂಥದ್ದು ಚಾನ್ಸಸ್ ಭಾಳ ಅದಾವ ನೋಡ್ರಿ. ಇಲ್ಲಿ ಯಾರಾದರೂ ಸ್ಟಕ್ ಆಗಿದ್ರಿ ನಿಮ್ಮ ರಿಲೇಷನ್ಶಿಪ್ ಒಳಗೆ, ಯಾರ ಬಗ್ಗೆ ಪ್ರೀತಿ ನೋಡ್ತಿದ್ದಿರಲ್ಲ, ಮ್ಯಾಮ್ ನಾವು ಕಾಂಟ್ಯಾಕ್ಟ್ ಅದೇವ್ರಿ, ನಮ್ಮ ಆನ್ ಆ್ಯಂಡ್ ಆಫ್ ಐತ್ರಿ ನಮ್ದು, ಒಂದು ಸಲ ಚೆನ್ನಾಗಿರ್ತಾರೆ ರೀ, ಒಂದು ಸಲ 4 ದಿನ ಇರಲ್ರಿ, ನಿಮಗೆ ಕನ್ಫ್ಯೂಷನ್ಸ್ ಇದ್ವಾ ರಿಲೇಷನ್ಶಿಪ್ ಒಳಗೆ ಅಂದ್ರೆ ಈ ವಾರ ನಿಮಗೆ ಮೋಸ್ಟ್ಲಿ ಅನ್ನಿಸ್ಬೋದು, ಇಲ್ಲ ನಾನು ಇದಕ್ಕೊಂದು ಫುಲ್ ಸ್ಟಾಪ್ ಹಾಕಿ ನಾನು ಹೊಸ ಬಿಗ್ನಿಂಗ್ ಮಾಡ್ಕೊಂಡು ನನ್ನ ಪಡಿನ ಇರಬೇಕು. ಇಲ್ಲ ನಿಮ್ಮ ಜೀವನದಾಗ ಇನ್ನೊಬ್ರು ಯಾರು ಬಂದ್ರೆ ನಿಮಗೆ ಡಿಸಿಷನ್ ಮೇಕಿಂಗ್ ಇತ್ತಂದ್ರೆ ಈ 6 ವ್ಯಕ್ತಿ ಬಗ್ಗೆ ನೋಡ್ತಿದ್ದೀರಿ, ಈ ವ್ಯಕ್ತಿ ಜೊತೆಗಿರ್ಲೋ ಅಥವಾ ಇನ್ನೊಬ್ರ ಜೊತೆಗಿರ್ಲೋ ಅಂದ್ರೆ ನೀವು ಇಲ್ಲಿ ಡಿಸಿಷನ್ ಈ ವಾರ ಮಾಡ್ಕೋಬೋದು. ಈ ವ್ಯಕ್ತಿ ಬಿಟ್ಟು ಹೊಸ ವ್ಯಕ್ತಿ ಜೊತೆಗೆ ನಿಮ್ಮ ಜೀವನನ ಮತ್ತು ಹೊಸದಾಗಿ ಸ್ಟಾರ್ಟ್ ಮಾಡುವಂಥದ್ದು ಕೆಲವೊಬ್ರಿಗೆ ಐತಿ, ಕೆಲವೊಬ್ಬರಿಗೆ ನಿಮ್ಮ ವ್ಯಕ್ತಿಗಳನ್ನು ಕಳ್ಕೊಳೋಂಥದ್ದು ಐತಿ. ಸೊ ಬಿ ಕೇರ್ಫುಲ್. ನಿಮ್ಮ ವ್ಯಕ್ತಿ ಯಾರು ನೋಡ್ತಿದ್ದೀರಿ ಅವ್ರಿಗೆ ಸ್ವಲ್ಪ ಹುಷಾರಾಗಿ ಗಾಡಿ ಓಡಿಸೋದು, ಹೊರಗೆ ಹೋದಾಗ ಮಾಡಿದಾಗ ಎಲ್ಲ ಕಡೆ ಒಂದು ಸ್ವಲ್ಪ ಹುಷಾರಾಗಿ ಇರ್ರಿ. ಅಥವಾ ನೋ ಕಾಂಟ್ಯಾಕ್ಟ್ ಇಲ್ಲ, ನೀವು ಕೆಲವೊಬ್ಬರಿಗೆ ಹೊಸ ಬಿಗ್ನಿಂಗ ಮಾಡ್ತೀರಿ, ಒಬ್ಬರಿಗೆ ಅದೇ ವ್ಯಕ್ತಿ ಜೊತೆಗೇನಾದ್ರು ಮತ್ತು ಹೊಸದಾಗಿ ನಿಮ್ದು ಶುರು ಮಾಡ್ಕೋಬಹುದು. ಕೆಲವೊಬ್ಬರು ಭಾಳ ದಿನ ಆತ್ರಿ, ಇಲ್ಲ ನಾವು ಮಾತಾಡಿದ್ದಿಲ್ಲ ಏನಿಲ್ಲ, ಮತ್ತು ಈಗ ಮತ್ತೆ ಹೊಸದಾಗಿ ಮತ್ತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೀವಿ, ಮತ್ತು ಈಗೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು. ಇದೆಲ್ಲ ನಿಮ್ದು ಕಮ್ಯುನಿಕೇಷನ್ ಯಾಕೆ ಬಂತಂದ್ರೆ ಇಲ್ಲಿ ನೋಡ್ರಿ,
ಕಮ್ಯುನಿಕೇಷನ್ ಇಲ್ಲ, ಅಲ್ಲಿ ಮಾತಾಡ್ತಿಲ್ಲ ನೀವು, ಹಾಗಾಗಿ ಇಷ್ಟೆಲ್ಲ ನಿಮ್ಗೆ ಪ್ರಾಬ್ಲಮ್ಸ್ ಬರೋವಂಥ ಚಾನ್ಸಸ್ ಅದಾವೆ. ನಿಮ್ಗೆ ಏನು ಅನಿಸುತ್ತಲ್ಲ, ಎದುರಿಗಿರೋರು ಏನಾರು ಅಂದ್ಕೊಳ್ಳಿ, ನೀವು ಕರೆಕ್ಟ್ ಇದ್ದೀರಾ, ಹೌದು ನನಗೆ ಹಿಂಗೆ ಡೌಟ್ ಬಂದೈತೆ, ಅದನ್ನು ಕ್ಲಿಯರ್ ಮಾಡ್ಕೊಂಬಿಡ್ರಿ. ನನಗೆ ಹಿಂಗೆ ಅನ್ನಿಸ್ತಾ ಐತಿ, ಹಾಂ ನನಗೆ ಹಿಂಗೆ ಅನ್ನಿಸ್ತಾ ಐತಿ, ಇದು ಕರೆಕ್ಟ್ ತಪ್ಪಾಗೋ, ಹಿಂಗೆ ಅನ್ನಿಸ್ತಾ ಐತೆ, ಅದು ಸರಿನಾ? ನೀವು ವ್ಯಕ್ತಿ ಅದನ್ನ ಹೇಳಿದಾಗನು ಆ ಸ್ವತಂತ್ರ ಇತ್ತಂದ್ರೆ ನಮ್ಗೆ ಏನು ಅನಿಸಿದ್ದನ್ನು ಹೇಳೋದಂದ್ರೆ ಬಾಯಿ ಸಿಕ್ಕಂಗೆ ಏನೋ ಹೇಳ್ಬಿಡೋದಲ್ಲ, ಮನ್ಸಿಗೆ ಅನಿಸಿದ್ದೆಲ್ಲ ವಿಚಾರ ಮಾಡಿ ಡೌಟ್ ಏನೋ ಅನಿಸುತ್ತಲ್ಲ ಕೆಲವೊಂದು ಸಲ. ಇಷ್ಟೆಲ್ಲ ನೀವು ಅನಲೈಸ್ ಮಾಡ್ಕೊಳ್ರಿ. ಅದನ್ನ ಅನಲೈಸ್ ಮಾಡ್ಕೊಂಡ್ಮೇಲೆ ಹೌದು ನಾ ಕೇಳಬೇಕಾದಾಗ ಈ ಕ್ವಶನ್ ಕೇಳ್ಬೋದಾ, ಹೆಂಗೆ ಕೇಳ್ರಿ, ಎದುರಿಗಿರೋರಿಗೆ ಹರ್ಟ್ ಆಗಿರಬಾರ್ದು, ಕರೆಕ್ಟ್ ಕ್ವಶನ್ ಆಗಿರ್ಬೇಕು. ಹಂಗೆ ಮಾತಾಡ್ಕೊಂಡು ಕಮ್ಯುನಿಕೇಷನ್ ಇತ್ತಂದ್ರೆ ಈ ಸಲ ಇಲ್ಲೇ ಈ ವಾರ ನಿಮ್ದು ಚೆನ್ನಾಗಿರೋದು. ಇಲ್ಲಾಂದ್ರೆ ನಿಮ್ಮ ಇಲ್ಲಿ ಮೋಸ್ಟ್ ಪ್ರಾಬಬಲಿ ಇಲ್ಲಿ ಮಾತುಕತೆ ಇಲ್ದಂಗೆ ನಿಮ್ದು ಎಷ್ಟು ಪ್ರಾಬ್ಲಮ್ ಆಗ್ತದೆ. ಇಲ್ಲಿ ಕೆಲವೊಬ್ರು ನಿಮ್ಮ ಪ್ರೀತಿ ಜೀವನದೊಳಗೆ ನಮ್ಮ ಪ್ರೀತಿ ಜೀವನಕ್ಕೆ ಏನು ಬೇಕಲ್ಲ ಅದು ನಷ್ಟ ಹಿಡ್ಕೊಳೋಣ ಅಂದ್ರೆ ನಮ್ಗೆ ಒಳ್ಳೆ ವಿಷಯಗಳೇನಿದಾವೆ ನಮ್ದು, ನಾ ಈ ವ್ಯಕ್ತಿನ ಇಷ್ಟಪಡ್ತೀನಿ, ಈ ವ್ಯಕ್ತಿ ನಮ್ಮ ಜೀವನಕ್ಕೆ ವ್ಯಾಲ್ಯೂ ಅದಾರ, ಇಷ್ಟು ಸಾಕು ನಮ್ಮ ಜೀವನಕ್ಕೆ. ಅವರಿಂದ ನಮ್ಗೆ ಏನು ಬರ್ತೈತಿ ಅವ್ರು ಏನು ಮಾಡ್ತಾರೆ ಎತ್ತೋಕಾರ, ಕೆಲವೊಂದು ವಿಷಯಗಳನ್ನ ನಾವು ಇಗ್ನೋರ್ ಮಾಡ್ಬೇಕು, ಅವ್ನ ಸೈಡಿಗೆ ಇಟ್ಬಿಡ್ಬೇಕು. ಹಂಗೂ ಕೆಲವೊಬ್ರು ಮಾಡ್ತೀವಿ ಇಲ್ಲಿ. ಓಕೆ, ಸೊ ಇಲ್ಲಿ ಏನಾಗ್ತೈತೆ ಅಂದ್ರೆ ನಿಮ್ದು ಈ ಜೀವನ ಅಂದ್ರೆ ಈ ವಾರ ಪ್ರೀತಿ ಜೀವನದೊಳಗೆ ನೀವು ಭಾಳ ಕಲಿಯೋದೈತಿ. ನೀವು ಇದನ್ನು ಹೇಳಿದ್ದೇನು ನೀವು ಫಾಲೋ ಮಾಡಿ ಅಂದ್ರೆ ಭಾಳ ಕಷ್ಟ ಆಗೋ ಚಾನ್ಸಸ್ ಅದ ನೋಡ್ರಿ. ಇನ್ನೊಬ್ರಿಗೆ ಅನ್ನೋದಕ್ಕಿಂತ ಮುಂಚೆ ಏನಾದ್ರೆ ನಿಮ್ಗೆ ಅಂದರೆ ಈ ವ್ಯಕ್ತಿ ಇನ್ನೊಬ್ರು ನಿಮ್ಮ ಯಾರ ಬಗ್ಗೆ ನೋಡ್ತಿದ್ರಿ ಸ್ವಲ್ಪ ನಿಮ್ಮೊಳಗೆ ನೀವು ಅನಲೈಸ್ ಮಾಡ್ಕೊಳ್ರಿ. ಸೊ ಈ ವಾರ ನಿಮ್ಗೊಂದು ಅವೇಕ್ನಿಂಗ್ ಆಗ್ತಾ ಐತಿ ನಿಮ್ಮ ಈ ರಿಲೇಷನ್ಶಿಪ್ ಬಗ್ಗೆ, ಈ ಪ್ರೀತಿ ಜೀವನದಾಗ ಏನಾಯ್ತಲ್ಲ ಅದ್ರ ಬಗ್ಗೆ ನಿಮ್ಗೊಂದು ಏನೋ ಸತ್ಯತೆಗಳು ತಿಳಿತಿದ್ದಾವೆ. ನಾವು ಇಷ್ಟು ದಿನ ತಪ್ಪು ತಿಳ್ಕೊಂಡಿದ್ವಿ, ಇದು ಹಿಂಗಿತ್ತು, ಇಲ್ಲ ನಾ ಈಗ ಒಂದು ಸ್ವಲ್ಪ ಸರಿ ಭಾಳ ಚಲೋ ಅಂದ್ಕೊಂಡಿದ್ವಿ, ಇಲ್ಲ ಅವ್ರು ಹಿಂಗೆ ಮಾಡ್ತಿದಾರ. ಕೆಲವೊಂದು ನಿಮ್ಗೆ ಸತ್ಯಾಸತ್ಯತೆಗಳು ತಿಳಿಯುವಂಥ ಚಾನ್ಸಸ್ ಇಲ್ಲಿ ನಿಮ್ಮ ಈ ಲವ್ ಲೈಫ್ ಒಳಗೆ ಯಾರ ಬಗ್ಗೆ ನೋಡ್ತಿದ್ದಿರಲ್ಲ ಈ ವಾರ ಅದಾವ ನೋಡ್ರಿ. ಸ್ವಲ್ಪ ಜಾಸ್ತಿ ನೀರು ಕುಡೀರಿ ಈ ವಾರ, ಇದಕ್ಕೆ ಸ್ವಲ್ಪ ಜಾಸ್ತಿ ನೀರು ಕುಡೀರಿ. ಆಮೇಲೆ ಸ್ವಲ್ಪ ಸೈಲೆನ್ಸ್ ಒಳಗೆ ಇರೋಕ್ಕಲ್ಲ, ದಿನಕ್ಕೆ ಅಟ್ಲೀಸ್ಟ್ ಒಂದು ಹಾಫ್ ಆ್ಯನ್ ಅವರ್, ಒಂದು 5 ನಿಮಿಷ, ಹಾಫ್ ಆ್ಯನ್ ಅವರ್ ಭಾಳ ಆಗ್ತದೆ, ಒಂದು 5 ನಿಮಿಷ 10 ನಿಮಿಷ ಸ್ವಲ್ಪ ಯಾರ ಜೊತೆಗೆ ಮಾಡಲಿ ಮೌನ ಇದ್ಬಿಡ್ರಿ, ಯಾವ ಫೋನ್ ನೋಡಬೇಡ್ರಿ, ಏನು ನೋಡಬೇಡ್ರಿ, ಮೌನ, ತಲೆಗೂ ಮೌನ, ಮನಸ್ಸಿಗೂ ಮೌನ, ಎಲ್ಲದಕ್ಕೂ ಅಂದರೆ ಎಲ್ಲೂ ಏನೋ ಥಾಟ್ಸ್ ಬರಬಾರ್ದು, ಏನು ಎಮೋಷನ್ಸ್ ಬರಬಾರ್ದು, ಯಾವ ಫೋನಿಗೆ ಏನು ನೋಡಬೇಡ್ರಿ, ಸ್ವಲ್ಪ ಎಲ್ಲ ತೆಗೆದಿಟ್ಟು ಒಂದು 5 ನಿಮಿಷ ಸುಮ್ಮನೆ ಕೂತ್ಬಿಡ್ರಿ. ಅಂದರೆ ನಿಮ್ಗೆ ಏನನ್ನೋದು ಅರ್ಥ ಆಗ್ತೈತಿ, ನಿಮಗೆ ನೀವು ಮತ್ತೆ ರೀಚಾರ್ಜ್ ಮಾಡ್ಕೊಂಡಂಗದ. ಸೊ ಈ ವಾರ ನಿಮ್ಮ ಲವ್ ಲೈಫಲ್ಲಿ ಏನಾಗ್ತದೆ ನೋಡೋಣ. ಸಕ್ಸಸ್, ಲೆಟ್ ಗೋ, ನಥಿಂಗ್ನೆಸ್. ನಾ ಹೇಳಿದೆ ಇಲ್ಲಿ ಕೆಲವೊಬ್ರು ಲಿಟ್ರಲಿ ನಿಮ್ಮ ಕೆಲವೊಬ್ರು ವ್ಯಕ್ತಿನ ಕಳ್ಕೊಳೋದೈತಿ, ಕೆಲವೊಬ್ರು ನಿಮ್ಮನ್ನು ನೀವಾಗಿ ಅವ್ರನ್ನ ಬಿಟ್ಟು ಹೋಗ್ತೀರಿ, ಹೊಸ ಬಿಗಿನಿಂಗ್ ಮಾಡ್ತೀರಿ, ಮತ್ತು ಖಾಲಿ ಜೀವನದಾಗ ಮತ್ತು ಹೊಸದೇನೋ ಬರ್ಕೊತೀರಿ. ಕೆಲವೊಬ್ರು ಇಲ್ಲೇ ಹೌದಪ್ಪ ನನಗೆ ಈ ರಿಲೇಷನ್ಶಿಪ್ ವ್ಯಾಲ್ಯೂ ಐತಿ, ನಾ ಇದ್ರಾಗೆಲ್ಲ ಬರೀ ಯಾವಾಗಲೂ ಕಂಪ್ಲೇಂಟ್ ಮಾಡ್ಕೊತ ಹೋಗ್ಬಾರ್ದು ವ್ಯಕ್ತಿ ಬಗ್ಗೆ. ಈಗ ನೋಬಡಿ ಈಸ್ ಪರ್ಫೆಕ್ಟ್ ಇಯರ್, ನನ್ನ ಹತ್ರನೂ ಕುಂದು ಕೊರತೆ ಇದಾವೆ, ಅವ್ರಿಗೂ ಕುಂದು ಕೊರತೆಗಳಿದಾವೆ. ಅವನ್ನೆಲ್ಲ ಸೈಡಿಗೆ ಇಟ್ಟೆ ಇವ್ರ ಕಡೆ ಏನು ಒಳ್ಳೆ ಗುಣ ಅದಾವೆ, ನಮ್ಮ ರಿಲೇಷನ್ಶಿಪ್ಪಿಗೆ ಸರಿ ಆಗುವಂಥವು ಏನೇನು ಇವ್ರ ಕಡೆ ಕ್ವಾಲಿಟೀಸ್ ಇದಾವೆ ಅಥವಾ ಏನು ಸರಿ ಆಗ್ತೈತಿ ಅದಕ್ಕಷ್ಟ ಫೋಕಸ್ ಮಾಡೋಣ ಅಂತ ಬ್ಯಾಡಾಗಿದ್ದನ್ನ ಇಲ್ಲಿ ಬಿಡುವಂಥದ್ದು. ಎಸ್ಪೆಷಲಿ ನಿಮಗೆ ನೋವಾಗಿತ್ತು, ಬೇಜಾರಾಗಿತ್ತು, ನಿಮ್ಗೆ ಏನೋ ಏನಂದ್ರಿ ಬೇಜಾರಾಗಂಥ ಕೆಲವೊಂದು ಮನಸ್ಸಿಗೆ ಬೇಸರಾಗಿದೆ ಅಂಥ ವಿಷಯ ನಡೆದಿರ್ತಾವಲ್ಲ ಅಂಥವನ್ನೆಲ್ಲ ಈ ಸಲ ಬಿಟ್ಟು ಮುಂದೆ ಹೋಗ್ತಾ ಇದ್ದೀರಿ, ಅಂದ್ರೆ ಮತ್ತು ಚೆನ್ನಾಗಿ ಇರ್ತಾ ಇದ್ದೀರಿ ಕೆಲವೊಬ್ರು. ಸೊ ಆನ್ ದಿ ಹೋಲ್ ಈಗ ಸಕ್ಸಸ್ ಐತಿ, ಬಟ್ ಸ್ಟ್ರಗಲ್ ಮಾಡಬೇಕಿಲ್ಲ ಅಂದರೆ ಕೆಲವೊಂದು ವಿಷಯಗಳಿಗೆ ನೀವು ಅದಕ್ಕೆ ಹರ್ಡಲ್ಸ್ ಅದಾವೆ. ಅಂದರೆ ಹರ್ಡಲ್ಸ್ ಅಂದ್ರೆ ನೀವು ಆಟ ನೋಡಿರ್ಬೇಕಲ್ಲ, ಹಿಂಗೆ ಜಿಗದ್ ಹೋಗ್ತಿರ್ತಾರಲ್ಲ. ಸೊ ನಿಮ್ಗೆ ಅದು ಅರ್ಥ ಆಗಿಲ್ಲ ಅಂದರೆ ಹಂಪ್ಸ್ ಅದಾವೆ, ಮನೆ ಹಂಪ್ಸ್ ಅಂದ್ರೆ ಎಲ್ಲರಿಗೂ ಅರ್ಥ ಆಗ್ತದಲ್ಲ, ರೋಡ್ ಒಳಗೆ ಹಂಪ್ಸ್ ಅದಾವೆ, ಭಾಳ ಅದಾವೆ. ಒಂದ್ರಾಗ ಮುಳ್ಳು ಇಟ್ಟಾರ, ಒಂದ್ರಾಗ ಕಲ್ಲು ಇಟ್ಟಾರ, ಇನ್ನೊಂದ್ರಾಗ ಇನ್ನೊಂದು ಏನೋ ಇಟ್ಟಾರೆ, ಎಲ್ಲಾನು ನೀವು ದಾಟ್ಕೊಂತ ಹೋಗ್ಬೇಕು ಹುಷಾರಾಗಿ, ಅಂದ್ರೆ ಸಕ್ಸಸ್ ಇರೋದಿಲ್ಲ.
ಸೊ ನಿಮಗೆ ಗೈಡೆನ್ಸ್ ಏನು ಬರ್ತದೆ ನೋಡಿರಿ, ಈ ವಾರ ನೀವು ಗೈಡೆನ್ಸ್ ಏನು ತೊಗೋಬೇಕಾ, ಗೈಡೆನ್ಸ್. ಓಕೆ, ಈಚೆ ದಿನದಲ್ಲಿ ನೀವೇನು ಪ್ರಿಕಾಷನ್ ಅಥವಾ ಗೈಡೆನ್ಸ್ ನಿಮಗೆ ಏನು ಕೊಡ್ತಾರೆ ನೋಡೋಣ. ಸ್ವಲ್ಪ ಸುಮ್ಮನೆ ಬಿಡೋದು ಚಲೋ, ಜಗಳ ಮಾಡಲಾರ್ದಂಗೆ. ಮೌನ ಎಷ್ಟೋ ಕಲಹಗಳನ್ನು ತಡೀತಂತ. ಹಂಗೆ ಜಾಣ್ಮೆಯಿಂದ ಸ್ವಲ್ಪ ಏನಾದರೂ ಡಿಸ್ಟ್ರಾಕ್ಷನ್ಸ್ ಬಂದು ಅಂದ್ರೆ ಅವಾಯ್ಡ್ ಮಾಡಿರಿ. ಡಿಸ್ಟ್ರಾಕ್ಷನ್ಸ್ ಅಂದರೆ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿರ್ತೈತಿ, ಯಾರೋ ಏನೋ ಒಂದು ಅಂದರು ಅಥವಾ ನಿಮ್ಮೊಳಗೇನೋ ಸಣ್ಣದೊಂದು ಮಾತುಕತೆ ಆಯ್ತು, ಏನೋ ಆಯ್ತು ಅಂದ್ರೆ ಅದು ನಿಮ್ಮ ರಿಲೇಷನ್ಶಿಪ್ನ ಹಾಳು ಮಾಡಲಾರ್ದಂಗೆ ನೀವು ನೋಡ್ಕೋಬೇಕು ಈ ಸಲ. ಅದಕ್ಕೇನು ಇವತ್ತು ಗೈಡೆನ್ಸ್ ಅಂದ್ರೆ ಸ್ವಲ್ಪ ಮೌನ ಸೈಲೆಂಟ್ ಇದ್ಬಿಡ್ರಿ ಈ ವಾರ. ಜಾಸ್ತಿ ಎಷ್ಟು ಬೇಕೋ ಅಷ್ಟೇ ಮಾತಾಡ್ರಿ, ನೆಸರಿ ಏನೈತೆ ಅಷ್ಟೇ ಮಾತಾಡ್ರಿ, ಇಲ್ಲಾಂದ್ರೆ ಡಿಸ್ಕನೆಕ್ಷನ್ ಡಿಟ್ಯಾಚ್ಮೆಂಟ್ ಹೇಳಿದೆ ಆಗೋದು ಭಾಳ ಐತಿಲ್ಲ. ಬಂತು ನೋಡ್ರಿ, ಮೌನ ಇದ್ಬಿಡ್ರಿ. ಏನೇ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಎಲ್ಲರ ಮುಂದೆ ಟಾಮ್ ಅಂತ ಹೇಳ್ಕೊಂಡು ಅಡ್ಬೇಡ್ರಿ. ನಿಮ್ಮಿಬ್ಬರ ನಡುವೆ ಏನೋ ಒಂದು ಚಲೋ ವಿಷಯಗಳಾಗಿದ್ವು, ಖುಷಿ ವಿಷಯಗಳಾಗಿದ್ವು, ಕಂಡರ ಮುಂದೆಲ್ಲ ನಾವು ಭಾಳ ಖುಷಿ ಇದೇವಿ, ನಾವೆಲ್ಲ ಭಾಳ ಚಂದ ಇದೀವಿ, ನಮ್ದು ಏನೇನೂ ಜಗಳಿಲ್ಲ, ನಮ್ಮ ಹಾಗೆ ಎಲ್ಲರ ಮುಂದೆ ಹೇಳ್ಕೊಂತ ಹೋಗ್ಬೇಡ್ರಿ. ಏನೋ ಒಂದು ಸಣ್ಣ ವಿಷಯ ನಡೀತೆ ನಿಮ್ಮಿಬ್ಬರ ನಡುವೆ, ಅದನ್ನೂ ಎಲ್ಲರ ಮುಂದೆ ಹೇಳ್ಕೊಂತ ಹೋಗ್ಬೇಡ್ರಿ. ಅದನ್ನು ಪರ್ಸ್ನಲ್ ಆಗಿದ್ದು ಪರ್ಸ್ನಲ್ ಆಗೇ ಇಡ್ರಿ, ಪರ್ಸ್ನಲ್ ಆಗಿನೇ ಅದನ್ನು ಸಾಲ್ವ್ ಮಾಡ್ಕೊಳ್ರಿ. ನಾನೇ ಅನ್ನೋದು ಬೇಡ ಇಲ್ಲಿ. ಒಂದು ಸ್ವಲ್ಪ ನಾ ಹೇಳ್ದಂಗೆ ಕೇಳಬೇಕು, ಅಂದರೆ ನಾ ಹೇಳಿದ್ದ ಕರೆಕ್ಟ್. ಅಂದರೆ ಈ ರಿಲೇಷನ್ಶಿಪ್ನ ಯಾವಾಗಲೂ ನಂದೇ ನಡಿಬೇಕು, ಯಾವಾಗಲೂ ನಿಂದ ನಡಿಬೇಕಂದ್ರೆ ನಂದು ಯಾಕೆ ನಡಿಬಾರ್ದು, ನಾನು ಹೇಳಿದ್ದು ಕರೆಕ್ಟ್ ಇರ್ತದಲ್ಲ. ಈ ರೀತಿ ಆದಂಥದ್ದು ಕೆಲವೊಂದು ಇವನ್ನ ಬಿಡ್ರಿ, ಅಂದರೆ ಸ್ವಲ್ಪ ಈಗೋ ಸೈಡಿಗೆ ಇಡ್ರಿ ಅಂತ ಇದೆ ನಿಮ್ಗೆ ಗೈಡೆನ್ಸ್. ಸೊ ಹೆಲ್ಪ್ಫುಲ್ ಆತ ಅನ್ಕೊತೀನಿ ಈ ವಾರ ನಿಮ್ಮ ಪ್ರೀತಿ ಜೀವನದ ಏನಾಗಿದೆ ಅಂತಂದು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪರ್ಸ್ನಲ್ ರೀಡಿಂಗ್ ಬೇಕಂದ್ರೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಅ ಗ್ರೇಟ್ ಡೇ.